ನಮಸ್ಕಾರ ಸ್ನೇಹಿತರೆ, ಎಮ್ ಕೆ ಆನ್ಲೈನ್ ಸೈಬರ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಏನು ಕರಿತೀವಿ, ಸೊ ಇದರ ವತಿಯಿಂದ ಮತ್ತೊಂದು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಸೊ KEA ರಿಕ್ರೂಟ್ಮೆಂಟ್ 2024ರಲ್ಲಿ ತುಂಬ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತಿದೆ. ಸೊ ಈ ಹಿಂದೆನೂ ನಾನು ತುಂಬ ವೀಡಿಯೋಗಳಲ್ಲಿ ನಿಮಗೆ ಹೇಳಿದೆ. ಸೊ ಈಗ ಮತ್ತೊಂದು ಹುದ್ದೆ ಏನಾಗಿದೆ, SDA ಮತ್ತು FDA. ಓಕೆ, FDA ಮತ್ತು SDಗೆ ಸಂಬಂಧಪಟ್ಟಂಥ ಹುದ್ದೆ. ಇದು ನಿಮಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕರೆದಿರುವಂಥದ್ದು ಸ್ನೇಹಿತರೆ. ಏನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನು ಕರಿತೀವಿ, BDA. ಓಕೆ, BDA ಅಂತ ಏನು ಕರಿತೀವಿ, BDA ಕಾಂಪ್ಲೆಕ್ಸ್ ಅಂತ ಏನು ಕರಿತೀವಿ ನಾವು, ಅಲ್ಲಿ ನಿಮಗೆ ಗೋರ್ಮೆಂಟ್ ಹುದ್ದೆಗಳು SDA ಮತ್ತು FDA ಇಲ್ಲಿ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಹುದ್ದೆಗೆ ಸಂಬಂಧಪಟ್ಟಂಥ ಡೀಟೇಲ್ ಆಗಿ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಗೋರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಿದ್ದಾರೆ, ಸೊ ಅವರಿಗೆಲ್ಲ ವೀಡಿಯೋನ ಶೇರ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವ ಮುಖಾಂತರ ಮುಂದಿನ ಎಲ್ಲ ಅಪ್ಡೇಟ್ಸ್ ವೀಡಿಯೋಗಳಿಗೆ ನೋಟಿಫೈ ಆಗಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡೋಣ, ಕಂಪ್ಲೀಟಾಗಿ ಬನ್ನಿ. ಓಕೆ, ಇಲ್ಲಿ ದಿನಾಂಕ ನೋಡ್ಕೊಳ್ಳಿ ಸ್ನೇಹಿತರೆ. ದಿನಾಂಕ 5/3/2023 ಬಿಡುಗಡೆ ಆಗಿರುವಂಥ ನೋಟಿಫಿಕೇಷನ್ ಇದಾಗಿರುತ್ತೆ. ಸೊ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆ ಸಹಾಯಕರು. ಸೊ ಆಲ್ರೆಡಿ ಹೇಳಿ ಸ್ನೇಹಿತರೆ, BDA ಅಂತ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಸೊ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು FDA ಮತ್ತು ದ್ವಿತೀಯ ದರ್ಜೆ ಸಹಾಯಕರು SDಗೆ ಸಂಬಂಧಪಟ್ಟ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ನಡೀತಾ ಇದೆ. ಆಯುಕ್ತರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರ ಪತ್ರ. ಸೊ ಇಲ್ಲಿ ಇದರ ಅನ್ವಯ, ಸೊ ಇದೇನು ಅವರು ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಇದರ ಅನ್ವಯ ಖಾಲಿ ಇರುವ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ವಿವಿಧ ವೃಂದದ ಹುದ್ದೆಗಳ ನೇರ ನೇಮಕಾತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ KEA ಅಂತ ಏನು ಕರಿತೀವಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಇದರ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದು. ಅಭ್ಯರ್ಥಿಗಳು ಪ್ರಾಧಿಕಾರ ನಡೆಸುವಂಥ ಲಿಖಿತ ಪರೀಕ್ಷೆಗೆ ಹಾಜರಾಗಬೇಕು. ಸೊ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಮುಖಾಂತರ ನೀವು ಪರೀಕ್ಷೆನ ಬರೆದು ಇಲ್ಲಿ ಈ ಹುದ್ದೆಯನ್ನು ಪಡ್ಕೋಬೋದು. ಸೊ ಇಲ್ಲಿ ಪ್ರಾಧಿಕಾರದ ವೆಬ್ಸೈಟ್ ಲಿಂಕ್ನ ಕೂಡ ಕೊಟ್ಟಿದ್ದಾರೆ, ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಸ್ನೇಹಿತರೆ, ಕೆಳಗಡೆ ಅಲ್ಲಿ ಕೂಡ ನೋಡ್ಕೊಳ್ಳಿ. ke.kr.nic.in ಅಥವಾ ನೀವು KEA ವೆಬ್ಸೈಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ BDA ರಿಕ್ರೂಟ್ಮೆಂಟ್ 2024 ಲಿಂಕನ್ನು ಆಯ್ಕೆ ಮಾಡಿ. ಸೊ ಅಲ್ಲಿ ನೇಮಕಾತಿ ಅಂತ ಏನು ಕೊಡ್ತೀರಾ, ಸೊ ಇಲ್ಲಿ 3 ಗೆರೆಗಳಿರ್ತವೆ, ಅಲ್ಲಿ ಏನು ಸೆಟ್ಟಿಂಗ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಹೋಗಿ ನೀವು ಅಲ್ಲಿ ಕೂಡ ನೋಡ್ಕೋಬೋದು, BDA ರಿಕ್ರೂಟ್ಮೆಂಟ್ ಅಂತ ಬೆಂಗಳೂರು. ಸೊ ಅಲ್ಲಿ ನೇಮಕಾತಿಗೆ ಬಂದು BDA ಮತ್ತು ನೇರ ನೇಮಕಾತಿ 2024ಕ್ಕೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನ್ನ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಅದರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪೆನ್ ಮತ್ತು ಪೇಪರ್ ಉಪಯೋಗಿಸಿ ಅರ್ಜಿಯನ್ನು ಸಲ್ಲಿಸಲು ವಿಧಾನ ಇರುವುದಿಲ್ಲ, ಎಲ್ಲ ಆನ್ಲೈನ್ ಮುಖಾಂತರ ಇರುತ್ತೆ ಸ್ನೇಹಿತರೆ. ಏನೋ ಅಪ್ಲಿಕೇಶನ್ ಹಾಕಬೇಕಾದ್ರೂ ನೀವು ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಅಪ್ಲಿಕೇಶನ್ ಡೇಟ್ನು ಕೂಡ ಬಿಟ್ಟಿದ್ದಾರೆ, ಅದೇನಂತ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ವಿವರಾದ ಅಧಿಸೂಚನೆ ಪ್ರಕಟಿಸಲಾಗುವುದು ದಿನಾಂಕ 24/3/2023. ಇದು ಒಂದು ಶಾರ್ಟ್ ನೋಟಿಫಿಕೇಷನ್ ಆಗಿರುತ್ತೆ ಸ್ನೇಹಿತರೆ. ಈಗ ನಾವು ನೋಡ್ತಾ ಇರೋದಿಲ್ಲ, ಸೊ ಇದು ಒಂದು ಶಾರ್ಟ್ ನೋಟಿಫಿಕೇಷನ್, ಇದು ಹುದ್ದೆಗೆ ಕರೀತಿದ್ದಾರೆ ಅನ್ನುವಂಥದ್ದು ಒಂದು ನೋಟಿಫಿಕೇಷನ್ ಆಗಿರುತ್ತೆ ಅಷ್ಟೇ. ಸೊ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಯಾವಾಗುತ್ತೆ, 24/3/2024. ಸೊ ಏನು ನೋಟಿಫಿಕೇಷನ್ ಡೇಟ್ನ ಬಿಡ್ತಾರೆ ಸ್ನೇಹಿತರೆ, ಅಧಿಸೂಚನೆ ವಿವರವಾದ ಅಧಿಸೂಚನೆ ನೋಟಿಫಿಕೇಷನ್ ಬಿಡ್ತಾರೆ, ಆ ದಿನವೇ ನಿಮಗೆ ಅಪ್ಲಿಕೇಶನ್ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಾವು ಗ್ರಾಮ ಆಡಳಿತಾಧಿಕಾರಿ ಬಗ್ಗೆ ನಾವು ಇಲ್ಲಿ ನೋಡಿದ್ವಿ. ಸೊ ದಿನಾಂಕ 4/3/2024 ಅರ್ಜಿ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರು. ಸೊ ಇನ್ನೂ ಇವತ್ತು 6 ಸ್ನೇಹಿತರೆ ಡೇಟು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಸೊ ಹೀಗಾಗಿ ಹೇಳೋಕ್ಕಾಗಲ್ಲ, ಮೇ ನಾಟ್ ಬಿ ನಿಮಗೆ ಎಕ್ಸಾಮ್ ಮುಂದೆ ಹೋಗ್ಬೋದು, ಎಕ್ಸಾಮ್ ಅಪ್ಲಿಕೇಶನ್ ಲಿಂಕ್ನ ಹಾಕೋದು ಕೂಡ ಮುಂದೆ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕನ ಕೊಟ್ಟಿದ್ದಾರೆ 24, 1 ತಿಂಗಳ ಕಾಲಾವಕಾಶ ಏಪ್ರಿಲಲ್ಲಿ ಕೊಡ್ತಾರೆ. ತದನಂತರದಲ್ಲಿ ಆನ್ಲೈನ್ ಮುಖಾಂತರ ಶುಲ್ಕ ಪಾವತಿಸಿ ಮಾಡಲು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ನೋಡ್ಕೊಳ್ಳಿ. ಬ್ಯಾಂಕ್ ಕೆಲಸದ ವೇಳೆ, ಸೊ ಏನು ನೀವು ಬ್ಯಾಂಕ್ದ ಟೈಮಿಂಗ್ ಇರುತ್ತೆ, ಬೆಳಗ್ಗೆ 10ರಿಂದ ಸಾಯಂಕಾಲ 4ವರೆಗೆ. ಸೊ ಆ ಟೈಮಲ್ಲಿ ನೀವು ಬ್ಯಾಂಕ್ ಚಲನ ಕೂಡ ತುಂಬಬಹುದು ಸ್ನೇಹಿತರೆ. ಸೊ ಓಕೆ, ಸೊ ಒಟ್ಟು ಹುದ್ದೆಗಳು ನೋಡ್ಕೊಳ್ಳಿ. ಒಟ್ಟು ನಿಮಗೆ 25 ಹುದ್ದೆಗಳು RPC ರಿಸರ್ವ್ ಪೋಸ್ಟ್ ಏನಿದ್ದಾವೆ ಮತ್ತು ನಾನ್ ಕರ್ನಾಟಕ. ಸೊ ಇಲ್ಲಿ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಒಟ್ಟು 18 + 7. ಸೊ ಒಟ್ಟು 25 ಪೋಸ್ಟ್ಗಳು. ಓಕೆನಾ. ಸೊ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟದವರು ಇಲ್ಲಿ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಶ್ರೇಣಿ, ಅಭ್ಯರ್ಥಿಗಳ ಅರ್ಹತೆ ವಿವರ, ವಯೋಮಿತಿ, ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ,
ಪ್ರಕ್ರಿಯೆ ಮತ್ತು ನೇಮಕಾತಿ ವಿವರ ಹಾಗೂ ಪ್ರವರ್ಗವಾರು ಹುದ್ದೆಗಳ ವಿವರಗಳ ಹಾಗೂ ಇನ್ನಿತರ ಮಾಹಿತಿಗಾಗಿ KE ವೆಬ್ಸೈಟ್ನಲ್ಲಿ ಭೇಟಿ ನೀಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಅಪ್ಡೇಟ್ಸ್ ಬಂದರೆ ನಾವು ನಮ್ಮ ಚಾನಲಲ್ಲಿ ನಿಮಗೆ ಕೊಡ್ತೀವಿ ಸ್ನೇಹಿತರೆ, ಅಲ್ಲಿ ಕೂಡ ನೀವು ನೋಡ್ಕೋಬೋದು. ಸೊ ಜಸ್ಟ್ ಇದಕ್ಕೆ PUC ಲೆವೆಲ್ಗೆ ಕೇಳ್ತಾನೆ, PUC ಮತ್ತು ಡಿಗ್ರಿ ಲೆವೆಲ್, ಯಾಕಂದರೆ SD FD ಪೋಸ್ಟ್ ಅಲ್ಲ. ಸೊ ಡಿಗ್ರಿ ಆದವರು ಕೂಡ ಇಲ್ಲಿ ಏನು ಟರ್ಮ್ ಆ್ಯಂಡ್ ಕಂಡೀಷನ್ ಏನು ಇಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನೋಟಿಫಿಕೇಷನ್ ಬರೋವರು ವೆಯ್ಟ್ ಮಾಡಿ. ಸೊ ಮತ್ತೆ ಏನಾದ್ರು ವೀಡಿಯೋ ನೋಡ್ತಾ ಇರಿ ಸ್ನೇಹಿತರೆ, ಅಪ್ಡೇಟ್ಸ್ ಬಂದರೆ ನಾವು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ತದನಂತರದಲ್ಲಿ ಏನೇನು ಕೊಟ್ಟಿದ್ದಾರೆ, ಕೇವಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸ್ಪರ್ಧಾತ್ಮಕ ಪರೀಕ್ಷೆ ಹಾಜರಾಗುವುದು, ಲಿಖಿತ ಪರೀಕ್ಷೆಗೆ ಅರ್ಹತೆ ಪಡೆಯುವುದು ಅಭ್ಯರ್ಥಿಗಳಿಗೆ BDA ಹುದ್ದೆಗಳ ನೇಮಕಾತಿ ಯಾವುದೇ ಹಕ್ಕನ್ನು ನೀಡುವುದಿಲ್ಲ. ನೇಮಕಾತಿಯು ಸರ್ಕಾರ ಸಕ್ಷಮ ಪ್ರಾಧಿಕಾರ ನೇಮಕಾತಿ ಪ್ರಾಧಿಕಾರ ನಿಗದಿಪಡಿಸಲಾಗುವುದು, ಅರ್ಹತಾ ಮಾನದಂಡಗಳಿಗೆ ಒಳಪಟ್ಟಿರುತ್ತದೆ. ಸೊ ಇಲ್ಲಿ ಏನು ಎಲ್ಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಯಾವುದೇ ರೀತಿಯಂಥ ಪೇಪರ್ ಅಥವಾ ನೀವೇನಾದ್ರು ಅಲ್ಲಿ ಹೋಗಿ ಮೀಟ್ ಆಗ್ತೀರಾ ಅಂದರೂ ಅಲ್ಲಿ ಕೂಡ ನಿಮಗೆ ಅವಕಾಶನ ಮಾಡಿಕೊಳ್ಳಲ್ಲ ಸ್ನೇಹಿತರೆ. ಸೊ ತದನಂತರ ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ಹಾಗೂ ವೃಂದ ತಾತ್ಕಾಲಿಕವಾಗಿದ್ದು ಬದಲಾವಣೆಗೆ ಷರತ್ತಿಗೆ ಒಳಪಟ್ಟಿದೆ, ಇದು ಪ್ರಮುಖವಾಗಿ. ಸೊ ಇಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಹುದ್ದೆಗಳ ಸಂಖ್ಯೆಗಳಲ್ಲಿ ಬೇರೆ ಮತ್ತು ನೋಟಿಫಿಕೇಷನ್ ಚೇಂಜ್ ಆಗ್ಬೋದು ಸ್ನೇಹಿತರೆ ನೆಕ್ಸ್ಟ್ ದಿನಗಳಲ್ಲಿ. ಓಕೆನಾ, ಸೊ 25 ಇದ್ದು 20 ಆಗ್ಬೋದು ಅಥವಾ 30 ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ದಾರೆ ಬದಲಾವಣೆ ಷರತ್ತಿಗೆ ಒಳಪಟ್ಟಿದೆ ಅಂತ. ಸೊ ಇಷ್ಟು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.